ಸೆಕೆಂಡ್ PUC ಎಕ್ಸಾಮ್ 2025 ಇದರ ಪ್ರಿಪರೇಷನ್ಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಅಥವಾ ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಸ್ ಅದನ್ನು ಯೂಸ್ ಮಾಡಬಹುದಾ ಅಥವಾ ಬೇಡವಾ, ಯೂಸ್ ಮಾಡಿದ್ರೆ ಎಷ್ಟು ಸ್ಕೋರ್ ಮಾಡೋದಕ್ಕಾಗತ್ತೆ, ಎಷ್ಟು ವರ್ಷಗಳ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು, ಈ ರೀತಿ ಹಲವಾರು ಪ್ರಶ್ನೆಗಳನ್ನ ವಿದ್ಯಾರ್ಥಿಗಳು ಕೇಳಿದ್ರು. ನಿಮ್ಮಲ್ಲೂ ಕೂಡ ಈ ಒಂದು PYQs ರಿಲೇಟೆಡ್ ಪ್ರಶ್ನೆ ಇದ್ರೆ ಈ ವಿಡಿಯೋನ ನೋಡಿ ಪೂರ್ತಿಯಾಗಿ ನಿಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮಗೆ PYQs ಅನ್ನ ಫಾಲೋ ಮಾಡಬೇಡಿ ಅಂತ ಹೇಳ್ತಿದ್ದಾರೆ, PYQs ಇಂದ ಕ್ವಶನ್ ರಿಪೀಟ್ ಆಗಲ್ಲ ಅಂತ, ಇದು ನಿಜಾನಾ ಅಂತ ಕೇಳ್ತಾ ಇದ್ರು. ಯಾಕೆ ರಿಪೀಟ್ ಆಗಲ್ಲ? ರಿಪೀಟ್ ಆಗೇ ಆಗತ್ತೆ. ಅಂದ್ರೆ ನೀವು ಹಿಂದಿನ ಕೆಲವು ವರ್ಷಗಳ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ ಅದರಿಂದ ಕ್ವಶನ್ಸ್ ರಿಪೀಟ್ ಆಗ್ಲೇಬೇಕು. ಯಾಕಂತ ಹೇಳಿದ್ರೆ ಸಿಲೆಬಸ್ ಏನಿದೆ ಅದು ಮೊದಲೇನಿತ್ತೋ ಅದೇ ಈಗಲೂ ಇದೆ. ಅಂದ್ರೆ ಸಿಲೆಬಸ್ ಅಲ್ಲಿ ಚೇಂಜಸ್ ಮಾಡಿದ್ರು ಕೂಡ, ಅಂದ್ರೆ 2 years ಮೊದಲು ಅನ್ಸುತ್ತೆ ಸಿಲೆಬಸ್ ಅಲ್ಲಿ ಚೇಂಜ್ ಮಾಡಿದ್ರು ಕೂಡ ಸಿಲೆಬಸ್ ರೆಡ್ಯೂಸ್ ಮಾಡಿದ್ರು. ಅಂದ್ರೆ ಮೊದಲಿರುವಂತಹ ಸಿಲೆಬಸ್ ಅಲ್ಲಿ ಇರುವಂತಹ ಕಾನ್ಸೆಪ್ಟ್ ಗಳಲ್ಲಿ ಕೆಲವು ಕಾನ್ಸೆಪ್ಟ್ ಗಳನ್ನ ಡಿಲೀಟ್ ಮಾಡಿದ್ರು, ಹೊಸದಾಗಿ ಆಡ್ ಮಾಡಿಲ್ಲ. ಅದಕ್ಕೋಸ್ಕರ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡಿದ್ರೆ ಅಲ್ಲಿ ಬಂದಿರುವಂತಹ ಕ್ವಶನ್ಸ್ ಬರಲೇಬೇಕು. ಯಾಕಂತ ಹೇಳಿದ್ರೆ ಸಿಲೆಬಸ್ ಸೇಮ್ ಇದೆ, ಬರತ್ತೆ. ನಂತರ ಅದೇ PYQs ಅನ್ನ ಫಾಲೋ ಮಾಡಬಹುದಾ ಅಥವಾ ಬೇಡವಾ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡೋದಾದ್ರೆ ಫಾಲೋ ಮಾಡಿ. ಯಾಕಂತ ಹೇಳಿದ್ರೆ PYQs ಅನ್ನ ಫಾಲೋ ಮಾಡೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಮ ಕಾಲೇಜಲ್ಲಿ ಆಗಿರಬಹುದು ಅಥವಾ ನೀವು ಎಲ್ಲಿಂದಾದ್ರು ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಲಿಸ್ಟ್ ಅನ್ನ ಕಲೆಕ್ಟ್ ಮಾಡಿದ್ರೆ, ಇದಿಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಂತ ಲಿಸ್ಟ್ ಮಾಡಿದಿದ್ರೆ ಅಥವಾ ನಿಮಗೆ ಯಾರಾದ್ರೂ ಕೊಟ್ಟಿದ್ರೆ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟ್ ಏನು ಅಂತ ಹೇಳಿದ್ರೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ ಹೆಚ್ಚಿನದಾಗಿ ರಿಪೀಟ್ ಆಗಿರುವಂತಹ ಕ್ವಶನ್ಸ್ ಅನ್ನ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಕೊಟ್ಟಿರ್ತಾರೆ. ನಾನು ಕೊಟ್ಟರು ಕೂಡ ಅದೇ ರಿಪೀಟ್ ಆಗುವಂತಹ ಕ್ವಶನ್ ಅನ್ನ ಇಂಪಾರ್ಟೆಂಟ್ ಕ್ವಶನ್ ಅಂತ ಕೊಟ್ಟಿರ್ತೀನಿ. ಸೊ PYQs ಅನ್ನ ಫಾಲೋ ಮಾಡೋದ್ರಿಂದ ಯಾವ ಕ್ವಶನ್ ಜಾಸ್ತಿ ಸಲ ರಿಪೀಟ್ ಆಗಿದೆ, ಯಾವ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳುವಂತಹ ಚಾನ್ಸಸ್ ಜಾಸ್ತಿ ಇದೆ, ಇದೆಲ್ಲ ಐಡಿಯಾ ಸಿಗುತ್ತೆ. ಅದ್ರ ಜೊತೆಗೆ ಎಕ್ಸಾಮ್ ಪ್ರಿಪರೇಷನ್ ಪರ್ಫೆಕ್ಟ್ ಆಗುತ್ತೆ. ಹಾಗೆ PYQs ಅನ್ನ ಸಾಲ್ವ್ ಮಾಡಿರೋದ್ರಿಂದ ನಿಮ್ಮಲ್ಲಿ ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಬರುವಂತಹ ಕ್ವಶನ್ ಗಳನ್ನ ಸಾಲ್ವ್ ಮಾಡೋದಕ್ಕಾಗತ್ತೆ ಅನ್ನೋ ಕಾನ್ಫಿಡೆನ್ಸ್ ಕೂಡ ಬರುತ್ತೆ. ಅದಕ್ಕೋಸ್ಕರ PYQs ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅದನ್ನ ಸಾಲ್ವ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನಾನು ತುಂಬಾ ಸ್ಟೂಡೆಂಟ್ಸ್ ಅನ್ನು ನೋಡಿದ್ದೀನಿ, ಅವರು PYQs ಅನ್ನ ಸಾಲ್ವ್ ಮಾಡೇ ಒಂದು ಡೀಸೆಂಟ್ ಸ್ಕೋರ್ ಅನ್ನ ಮಾಡ್ತಾರೆ. ಟಾಪರ್ ಆಗದಿದ್ರು ಕೂಡ ಡೀಸೆಂಟ್ ಸ್ಕೋರ್ ಅನ್ನ ಮಾಡ್ತಾರೆ. ಅದಕ್ಕೋಸ್ಕರ PYQs ಹೆಲ್ಪ್ ಮಾಡೇ ಮಾಡುತ್ತೆ ಎಕ್ಸಾಮ್ ಪ್ರಿಪರೇಷನ್ಗೆ. ಸೊ ಸಾಲ್ವ್ ಮಾಡಿ. ಅದ್ರ ನಂತರ ಈಗ ಎಷ್ಟು ವರ್ಷದ PYQs ಅನ್ನ ಫಾಲೋ ಮಾಡಬೇಕು, ಇದು ನಿಮ್ಮ ಪ್ರಶ್ನೆ ಆಗಿದೆ. ಮಿನಿಮಮ್ 3 ರಿಂದ 4 ವರ್ಷದ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ಈಗ ಪ್ರತಿ ವರ್ಷದ 4 ಕ್ವಶನ್ ಪೇಪರ್ ಸಿಗುತ್ತೆ ನಿಮಗೆ. ಅಂದ್ರೆ ಹಿಂದಿನ ವರ್ಷ ಏನಾಯ್ತು ಅಂತ ಹೇಳಿದ್ರೆ ಈಗ 3 ಬೋರ್ಡ್ ಎಕ್ಸಾಮ್ ಮಾಡಿದ್ರು, ಅದ ನಂತರ ಒಂದು ಪ್ರಿಪರೇಟರಿ ಎಕ್ಸಾಮ್ ಆಗಿತ್ತು. ಸೊ ಪ್ರತಿ ವರ್ಷದ 4 ಕ್ವಶನ್ ಪೇಪರ್ ಅಂತೂ ಸಿಕ್ಕೇ ಸಿಗತ್ತೆ. ಈ ಒಂದು ಹಿಂದಿನ 3 to 4 years ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ನಿಮ್ಗೆ ಎಕ್ಸಾಕ್ಟ್ ನಂಬರ್ ಹೇಳೋದಾದ್ರೆ ಮಿನಿಮಮ್ ಒಂದು 10 ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ ಎಲ್ಲ ಸಬ್ಜೆಕ್ಟ್ ಕೂಡ. ನಂತರ 10 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾ ಅಂತ ನೀವು ಅಂದ್ಕೊಳ್ಳೋದಾದ್ರೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆ 10 ಕ್ವಶನ್ ಪೇಪರ್ನ ನೋಡ್ತಾ ಹೋದಾಗೆ ಗೊತ್ತಾಗುತ್ತೆ ಎಷ್ಟೋ ಕ್ವಶನ್ಸ್ ರಿಪೀಟ್ ಆಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದೆ ಇರುತ್ತೆ. ಅಂದ್ರೆ ಪೂರ್ತಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕೆ ಬಹಳ ಟೈಮ್ ಬೇಕು, ಬಹಳ ಓದ್ಬೇಕು, ಆ ರೀತಿ ಏನಿರಲ್ಲ. ತುಂಬಾ ಕ್ವಶನ್ಸ್ ರಿಪೀಟ್ ಆಗ್ತಾ ಬಂದಿರತ್ತೆ, ಇಲ್ಲದ್ರೆ ಸೇಮ್ ಕಾನ್ಸೆಪ್ಟ್ ಮೇಲೆ ಇರುತ್ತೆ. ಅದಕ್ಕೋಸ್ಕರ ಅಂದ್ರೆ ಈಸಿಯಾಗಿ 10 ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕಾಗತ್ತೆ. ಸೊ ಪರ್ ಸಬ್ಜೆಕ್ಟ್ ನ 10 ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ಈಗಲೂ ಕೂಡ ಟೈಮ್ ಇದೆ, ಆರಾಮಾಗಿ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಸೊ ಪರ್ ಸಬ್ಜೆಕ್ಟ್ ನ 10 ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿ. ಓಕೆ, ನಂತರ ಎಷ್ಟು ಸ್ಕೋರ್ ಮಾಡ್ಬೋದು ನಾವು ಹಾಗಿದ್ರೆ PYQs ಅನ್ನ ಸಾಲ್ವ್ ಮಾಡಿ, ಇದನ್ನ ನೀವು ತಿಳ್ಕೊಳ್ಳೋದಾದ್ರೆ ಕ್ವಶನ್ ಪೇಪರ್ಸ್ ನೀವು ಸಾಲ್ವ್ ಮಾಡಿದ್ರೆ ಹೇಳಿದಲ್ವಾ 10 years ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡ್ರಿ ಅಂತ ಹೇಳಿದ್ವಿ. ಅದನ್ನ ಸಾಲ್ವ್ ಮಾಡ್ಬೇಕಾದ್ರೆ ನಿಮಗೆ ಐಡಿಯಾ ಬರುತ್ತೆ ಇಂತಿಷ್ಟು ಕ್ವಶನ್ ರಿಪೀಟ್ ಆಗಿರುತ್ತೆ ಅಂತ. ನಿಮಗೆ ಜನರಲ್ ಆಗಿ ಐಡಿಯಾ ಕೊಡೋದಾದ್ರೆ ಈಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೆ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್ ಅದನ್ನ ಬಿಟ್ಟು 2 marks 3 marks 5 marks ಈ ರೀತಿ ಕ್ವಶನ್ಸ್ ಏನಿರುತ್ತೆ ಆಲ್ಮೋಸ್ಟ್ ಎಲ್ಲದೂ ಕೂಡ ರಿಪೀಟ್ ಆಗಿರುತ್ತೆ. ಓಕೆ, ಆಲ್ಮೋಸ್ಟ್ ರಿಪೀಟ್ ಆಗಿರುತ್ತೆ. ಅಕಸ್ಮಾತ್ ಯಾವ್ದಾದ್ರು ಒಂದೆರಡು ಕ್ವಶನ್ ಏನು ಹೊಸದಾಗಿ ಕೇಳಿದ್ರು ಕೂಡ ಆಪ್ಷನ್ ಏನಿರುತ್ತೆ ಅದರಲ್ಲಿ ಬಿಟ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗೋದಿಲ್ಲ. ಅಂದ್ರೆ ಏನೀಗ ಔಟ್ ಆಫ್ 9 ಆನ್ಸರ್ ಎನಿ 6 ಅಂತ ಕೊಟ್ಟಿದ್ರೆ ಆ ಟೈಮಲ್ಲಿ 6 ಅಂತೂ ನೀವು ಆರಾಮಾಗಿ ಆನ್ಸರ್ ಮಾಡಬಹುದು, ಅಷ್ಟು ಪ್ರಾಕ್ಟೀಸ್ ಆಗಿರುತ್ತೆ. ಓಕೆ, ಅದಂತರ 3 marksಗೂ ಹಾಗೆ ಆಗಿರುತ್ತೆ, 5 marksಗೂ ಹಾಗೆ ಆಗಿರುತ್ತೆ. ನಿಮಗೆ ಡಿಫಿಕಲ್ಟಿ ಫೀಲ್ ಆಗೋದಿಲ್ಲ ಅಂತ ಹೇಳಿದ್ರೆ ಅದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಹಾಗೆ ಫಿಲ್ ಇನ್ ದ ಬ್ಲಾಂಕ್ ಟೈಪ್ ಆಫ್ ಕ್ವಶನ್. ಯಾಕಂತ ಹೇಳಿದ್ರೆ ಈ ರೀತಿ ಕ್ವಶನ್ಸ್ ಇಂಟ್ರೊಡ್ಯೂಸ್ ಮಾಡಿದ್ದು ಒಂದು 1 or 2 year ಆಯ್ತು ಅಷ್ಟೇ ಇಂಟ್ರೊಡ್ಯೂಸ್ ಮಾಡಿ. ಅದಕ್ಕೋಸ್ಕರ ಅಲ್ಲಿ ಅವ್ರ ಹತ್ರ ಆಪ್ಷನ್ ಇದೆ, ಬೇರೆ ಬೇರೆ ರೀತಿ ಕ್ವಶನ್ ಅನ್ನ ಕೇಳೋದಕ್ಕೆ ಅವ್ರ ಹತ್ರ ಆಪ್ಷನ್ ಇದೆ. ಇಲ್ಲಿ MCQ ಮತ್ತು FIB ಇದೆ. ಬಟ್ 2 marks 3 marks 5 marks ಅಥವಾ ನ್ಯೂಮರಿಕಲ್ ಇದ್ರೆ ನ್ಯೂಮರಿಕಲ್
ಅದರಲ್ಲಿ ಬೇರೆ ಕ್ವಶನ್ ತೆಗೆಯೋದಕ್ಕಾಗಲ್ಲ. ಅದ್ರ ನ್ಯೂಮೆರಿಕಲ್ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಫಿಸಿಕ್ಸ್ ಆಗಿರ್ಬಹುದು, ಅದ್ರೊಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ನ್ಯೂಮೆರಿಕಲ್ ವ್ಯಾಲ್ಯೂನ್ ಚೇಂಜ್ ಮಾಡ್ತಾರೆ, ಬಟ್ ಸಾಲ್ವ್ ಮಾಡುವಂತಹ ಮೆಥಡ್ ಸೇಮ್. ನಿಮಗೆ ಸಾಲ್ವ್ ಮಾಡುವಂತಹ ಸ್ಟೆಪ್ಸ್ ಗೊತ್ತಾಯ್ತು ಅಂತ ಹೇಳಿದ್ರೆ ಒಳ್ಳೆ ಸ್ಕೋರ್ ಆಗುತ್ತೆ. ಅದಕ್ಕೋಸ್ಕರ ಅದೇ ಲಾಂಗ್ ಆನ್ಸರ್ಸ್ ರಿಲೇಟೆಡ್ ಕ್ವಶನ್ ಅಥವಾ ಜನರಲ್ ಆಗಿ ಹೇಳೋದಾದ್ರೆ FIB ಹಾಗೆ MCQ ಅದನ್ನ ಬಿಟ್ಟು ಬಾಕಿ ಎಲ್ಲಾ ಕ್ವಶನ್ಸ್ ನೀವು ಆರಾಮಾಗಿ ಸಾಲ್ವ್ ಮಾಡಬಹುದು. ಅಂದ್ರೆ ಹಿಂದಿನ ವರ್ಷಗಳ ಕ್ವಶನ್ ಪೇಪರ್ಸ್ ಅನ್ನ ಸಾಲ್ವ್ ಮಾಡಿದ್ರೆ. ಅದರ ನಂತರ ಈ 80 ಮಾರ್ಕ್ಸ್ ನ ಎಕ್ಸಾಮ್ ಆಗಿರಬಹುದು, ಸೈನ್ಸ್ ವಿದ್ಯಾರ್ಥಿಗಳಿಗೆ ಈಗ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಈ ಎಲ್ಲ ವಿಷಯಗಳ 70 ಮಾರ್ಕ್ಸ್ ನ ಎಕ್ಸಾಮ್ ಆಗುತ್ತೆ. ಅದಕ್ಕೋಸ್ಕರ ಈ 70 ಮಾರ್ಕ್ಸ್ಗೆ ಒಂದು 45 to 50 ಆರಾಮಾಗಿ ಸ್ಕೋರ್ ಮಾಡೋದಕ್ಕಾಗತ್ತೆ. ಬಟ್ 10 ಇಯರ್ಸ್ ಕ್ವಶನ್ ಪೇಪರ್ಸ್ ಪರ್ಫೆಕ್ಟ್ ಆಗಿರಬೇಕು. ಹಾಗೆ ಈಗ ಏನು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಹಿಸ್ಟ್ರಿ, ಅದರ ನಂತರ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಹಿಸ್ಟ್ರಿ, ಎಕನಾಮಿಕ್ಸ್, ನಂತರ ಈ ಎಲ್ಲ ಸಬ್ಜೆಕ್ಟ್ಗಳ ಕ್ವಶನ್ಸ್ ಏನಿದೆ ಅದು ನೀವು 10 ಇಯರ್ಸ್ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡಿ ಇಟ್ಕೊಂಡ್ರೆ 8ಗೆ ಆರಾಮಾಗಿ ಒಂದು 55 to 60 ಸ್ಕೋರ್ ಮಾಡಬಹುದು. ಅದು ಕೂಡ ಮತ್ತು ಚೆನ್ನಾಗಿ ಪರ್ಫೆಕ್ಟ್ ಮಾಡ್ಕೊಂಡ್ರೆ, ಅದ್ರ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಮತ್ತು ಒಳ್ಳೆ ಸ್ಕೋರ್ ಆಗುತ್ತೆ. ಅದಕ್ಕೋಸ್ಕರ PVQs, ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್, ಇದನ್ನ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್, ಎಲ್ಲಾ ವಿದ್ಯಾರ್ಥಿಗಳಿಗೂ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸಾಲ್ವ್ ಮಾಡಿ, ನಿಮಗೆ 100% ಹೆಲ್ಪ್ ಆಗುತ್ತೆ. ನಿಮಗೆ ಇದ್ರ ಪ್ರೂಫ್ ಅಥವಾ ಕನ್ಫರ್ಮೇಶನ್ ಬೇಕಿತ್ತು ಅಂತ ಹೇಳಿದ್ರೆ, ಈಗ ಒಂದು 10 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ರೆ ಅಂದ್ಕೊಳ್ಳಿ, ಅದರ ನಂತರ ಈ ವರ್ಷ ಏನು ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ದಾರೆ, 3 ಮಾಡೆಲ್ ಪೇಪರ್ ರಿಲೀಸ್ ಮಾಡಿದ್ದಾರೆ, 3 ಮಾಡೆಲ್ ಪೇಪರ್ನ ತೆಗೆದುಕೊಳ್ಳಿ. ನಂತರ PVQs ನೋಡಿರೋದ್ರಿಂದ, ಅಂದ್ರೆ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಗೊತ್ತಾಗಿರುತ್ತೆ ಯಾವ ಕ್ವಶನ್ ಹಿಂದಿನ ವರ್ಷಗಳಲ್ಲಿ ಕೇಳಿದ್ರು ಅಂತ. ಓಕೆ, ಒಂದು 10 ವರ್ಷದ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ, ಅದ ನಂತರ ಮೊದಲನೇ ಮಾಡೆಲ್ ಪೇಪರ್ ತೆಗೆದುಕೊಳ್ಳಿ. ಎಷ್ಟು ಕ್ವಶನ್ ಬಂದಿದ್ದಾವೆ PVQs ಇಂದ ಚೆಕ್ ಮಾಡಿ. ಯಾವುದೇ ಸಬ್ಜೆಕ್ಟ್ ಆಗಿರಲಿ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ಅಂದ್ರೆ ಕ್ವಶನ್ ಪೇಪರ್ಲಿ ಕಂಪಲ್ಸರಿ ಆಗಿ ಸಾಲ್ವ್ ಮಾಡಬೇಕಾಗಿ ಎಷ್ಟು ಕ್ವಶನ್ಸ್ ಇರುತ್ತೆ ಅದನ್ನ ಸಾಲ್ವ್ ಮಾಡೋದಕ್ಕಾಗತ್ತೆ. ಮೊದಲನೇ ಮಾಡೆಲ್ ಕ್ವಶನ್ ಪೇಪರ್, 2ನೇ ಮಾಡೆಲ್ ಪೇಪರ್, ಹಾಗೆ 3ನೇ ಮಾಡೆಲ್ ಪೇಪರ್ ಎಲ್ಲರಲ್ಲೂ ಕೂಡ. ಅದಕ್ಕೋಸ್ಕರ PVQs ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಮತ್ತೊಂದು ಕನ್ಫರ್ಮೇಶನ್ ಕೂಡ ನೀವು ತಿಳ್ಕೊಳ್ಬಹುದು, ಅಥವಾ ಕನ್ಫರ್ಮೇಶನ್ಗೋಸ್ಕರ ಮತ್ತೊಂದು ಚೆಕ್ ಕೂಡ ನೀವು ಮಾಡಬಹುದು. ಈಗ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ, PVQs ನ ಸಾಲ್ವ್ ಮಾಡಿ ಪರ್ಫೆಕ್ಟ್ ಮಾಡ್ಕೊಂಡಿರ್ತೀರಾ, ಅದಂತರ ಪ್ರಿಪರೇಟರಿ ಎಕ್ಸಾಮ್ ಆಗುತ್ತೆ, ಅದರ ಕ್ವಶನ್ ಪೇಪರ್ ತೆಗೆದುಕೊಳ್ಳಿ. PVQs ಇಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಚೆಕ್ ಮಾಡಿ. ತುಂಬಾ ಕ್ವಶನ್ಸ್ ಬಂದಿರುತ್ತೆ, ನಿಮಗೆ ಕನ್ಫರ್ಮೇಶನ್ ಸಿಗುತ್ತೆ. ಓಕೆ, ನಂತರ ಬೇರೆ ಡೌಟ್ ಇದ್ರೆ ಕನ್ನಡ ತಿಳಿಸಿ. ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ ಚೆನ್ನಾಗಿ ಆಗೇ ಆಗುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.